ಹಿರಿಯ ನಿರ್ದೇಶಕ ಜೋ ಸೈಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಹಿರಿಯ ನಿರ್ಮಾಪಕರಾದ ವಿಜಯ್ ಕುಮಾರ್ ಸಿಂಹ ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ ಒಟ್ಟು 8 ಚಿತ್ರಗಳು ಬಿಡುಗಡೆ ಆಗುತ್ತೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅನ್ನೋ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ದೇವಿ ಪ್ರಸಾದ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ದೇವಿ ಪ್ರಸಾದ್ ಅವರು ಮತ್ತು ಸಾತ್ವಿಕ್ ಅವರು ಹೊತ್ಕೊಂಡಿದ್ದಾರೆ. ಇದರ ಸಂಗೀತ ನಿರ್ದೇಶನವನ್ನು ಮಾಡಿರೋರು ನವನೀತ್ ಅವರು ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ವಿಜಯ ರಾಘವೇಂದ್ರ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಮತ್ತು ಉಷಾ ಭಂಡಾರಿ ಅವರು. ಈ ಚಿತ್ರದ ಪೇಯ್ಡ್ ಪ್ರೀಮಿಯರ್ ಕೇವಲ ₹1 ಒಂದು ಟಿಕೆಟ್ ಕೊಡ್ತಾ ಇದ್ದಾರೆ. ಇದನ್ನು ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಗುರುವಾರ ಈ ಪೇಯ್ಡ್ ಪ್ರೀಮಿಯರ್ ಶೋನ ₹1 ನೋಡ್ಬೋದು. ಆಲ್ಫಾ ಅನ್ನೋ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೇಮಂತ್ ಕುಮಾರ್ ಹಾಗೂ ಆನಂದ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಗುರುದೇವ್ ಹೊಯ್ಸಳ ಸಿನಿಮಾದ ವಿಜಯ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿರೋರು ಅನೂಪ್ ಸಿಲಿನ್ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಹೇಮಂತ್ ಕುಮಾರ್ ಅವರು, ಗೋಪಿಕಾ ಸುರೇಶ್ ಅವರು ಹಾಗೂ ಅಚ್ಯುತ್ ಕುಮಾರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸೂರ್ಯಣ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಕತೆ, ಚಿತ್ರಕಥೆ, ನಿರ್ದೇಶನ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಸಲಗ ಖ್ಯಾತಿಯ ಸೂರ್ಯಣ್ಣ ಅನ್ನೋರೇ ಹೊತ್ಕೊಂಡಿದ್ದಾರೆ ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಸೂರ್ಯಣ್ಣ ಕಾಣಿಸ್ಕೊತಾ ಇದ್ದಾರೆ ಸಂಭ್ರಮಶ್ರೀ ಅವ್ರ ಜೊತೆ. ಮತ್ತು ಇದರಲ್ಲಿ ಒಂದು ವಿಶೇಷ ಏನು ಅಂದರೆ, ನಮ್ಮ ಹರೀಶ್ ರಾಯ್ ಅವರು, ದಿವಂಗತ ಹರೀಶ್ ರಾಯ್ ಅವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಜೊತೆಗೆ ರವಿ ಕಾಳೆ ಅವರು ಮತ್ತು ಬಿಗ್ ಬಾಸ್ ಖ್ಯಾತಿಯ ಕಾಕ್ರೋಚ್ ಸುಧೀರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸರಳ ಸುಬ್ಬಾರಾವ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಲೋಹಿತ್ ನಂಜುಂಡಯ್ಯ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಮಂಜು ಸ್ವರಾಜ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅಜಯ್ ರಾವ್ ಅವರು ಕಾಣಿಸ್ಕೊತಾ ಇದ್ದಾರೆ. ಜೊತೆಗೆ ಮಿಶಾ ಅವರು ಮತ್ತು ರಂಗಾಯಣ ರಘು ಅವರು ಮತ್ತು ವೀಣಾ ಸುಂದರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿರೋರು ಅಜನೀಶ್ ಲೋಕನಾಥ್ ಅವರು. ಫೆಬ್ರವರಿ 30 ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಜೋಸೆಫ್ ಬೇಬಿ ಅವರು ಹೊತ್ಕೊಂಡಿದ್ದಾರೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ಪ್ರಶಾಂತ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಅಭಿಷೇಕ್ ಅವರು, ಅಕ್ಷಯ್ ನಾಯಕ್, ಛಾಯಶ್ರೀ ಮತ್ತು ಸಾಹಿತ್ಯ ಅವರು. ಮಾರ್ನಮಿ ಎಂಬ ದಕ್ಷಿಣ ಕನ್ನಡ ಸೊಗಡಿನ ಒಂದು ಚಿತ್ರ, ಹುಲಿ ಕುಣಿತದ ಸುತ್ತ ನಡೆಯುವಂಥ ಕತೆ ಉಳ್ಳಂಥ ಒಂದು ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಿಷಿತ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶಿಲ್ಪಾ ನಿಶಾಂತ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ರಿತ್ವಿಕ್, ಚೈತ್ರ, ಪ್ರಕಾಶ್ ತುಂಬಿನಾಡು ಹಾಗೂ ಸೋನು ಗೌಡ ಅವರು. ಈ ಚಿತ್ರಕ್ಕೆ ಸಂಗೀತ ನೀಡಿರೋರು ಚರಣ್ ರಾಜ್ ಅವರು. ದೊಡ್ಡಣ್ಣ ಪುಟ್ಟಣ್ಣ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಜಯ್ ಕುಮಾರ್ ಹೊಸೂರ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಕವಿತಾ ಕೃಷ್ಣಮೂರ್ತಿ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ವಿಜಯ್ ಕುಮಾರ್ ಅವರು, ರಾಜವಂಶಿ ಅವರು, ಸ್ವಾತಿ ಅವರು ಮತ್ತು ನಿಶಾ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ ಕನ್ನಡದಲ್ಲಿ 8 ಚಿತ್ರ ರಿಲೀಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ, ಆದರೆ 7 ಚಿತ್ರಗಳ ಬಗ್ಗೆ ಮಾತ್ರ ಹೇಳಿದೆ. ಯಾಕೆಂದರೆ ಒಂದು ಚಿತ್ರ ರಿಲೀಸ್ ಕಾಣ್ತಾ ಇರೋದು. ಇದು 51 ವರ್ಷಗಳ ನಂತರ ತಿರ್ಗಾ ಹೊಸ ತಂತ್ರಜ್ಞಾನದೊಂದಿಗೆ ತೆರೆ ಕಾಣ್ತಾ ಇದೆ. ಯಾರ್ಯಾರೆಲ್ಲ ಈ ಚಿತ್ರ ನೋಡಿಲ್ವೋ ಥಿಯೇಟ್ರಿಗೆ ಹೋಗಿ ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಚಿತ್ರ ಯಾವುದು ಗೊತ್ತಾಯ್ತಾ? ಸಂಪತ್ತಿಗೆ ಸವಾಲ್. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು AN ಮೂರ್ತಿ ಅವರು ಹೊತ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಶೇಷಗಿರಿ ರಾವ್ ಅವರು ಹೊತ್ಕೊಂಡಿದ್ರು. ಈ ಚಿತ್ರಕ್ಕೆ ಸಂಗೀತ ನೀಡಿದವರು GK ವೆಂಕಟೇಶ್ ಅವರು ಮತ್ತು ಮುಖ್ಯ ಭೂಮಿಕೆಯಲ್ಲಿ ಯಾರಿದ್ದಾರೆ? ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು, ಮಂಜುಳಾ ಮೇಡಮ್ ಮತ್ತು ನಟ ಭಯಂಕರ ವಜ್ರಮುನಿ ಸರ್ ಅವರಿದ್ದಾರೆ. ಯಾರ್ಯಾರೆಲ್ಲ ತಿರ್ಗಾ ಸಂಪತ್ತಿಗೆ ಸವಾಲನ್ನ ನೋಡಬೇಕು, ಹೊಸ ಕಲರಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ನೋಡಬೇಕು, ಕಣ್ ತುಂಬ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ಪ್ರಜ್ವಲ್ ದೇವರಾಜ್ ಅವರ ನಟನೆಯ ಚೀತಾ ಸಿನಿಮಾ ಚಿತ್ರೀಕರಣ ಮುಗಿಸಿದೆ. ಅದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸದ್ಯದಲ್ಲೇ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ರೈಸ್ ಆಫ್ ಅಶೋಕ ಸಿನಿಮಾದ ಸಿದ್ದಯ್ಯ ಸ್ವಾಮಿ ಎಂಬ ಹಾಡು ರಿಲೀಸ್ ಆಗಿದೆ. ಇದರ ಜೊತೆಗೆ
ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಟ್ರೈಲರ್ ತುಂಬಾ ಯೂಟ್ಯೂಬಲ್ಲಿ ಸದ್ದು ಮಾಡಿದೆ ಮತ್ತು ಇದರ ಒಂದು ಪರಿಣಾಮ ತೆಲುಗುವಿಂದ ವಿತರಕರು ಬಂದು ಆ ಚಿತ್ರವನ್ನು ಆಂಧ್ರದಲ್ಲಿ 50ಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿಬಂದಿದೆ. ಸೊ ಇದು ನಮ್ಮ ಕನ್ನಡ ಸಿನಿಮಾಗೆ ಒಳ್ಳೆ ಸೈನ್ ಅಂತ ಹೇಳ್ಬೋದು. ಕವಳ ಎಂಬ ಚಿತ್ರದ ಮುಹೂರ್ತ ನೆರವೇರಿದೆ. ಇದರ ಟೈಟಲ್ ಪೋಸ್ಟರ್ನ ಲಾಂಚ್ ಮಾಡೋ ಮುಖಾಂತರ ಶಿವಣ್ಣ ಅವರು ಈ ಚಿತ್ರಕ್ಕೆ ಸಾಥ್ ನೀಡಿದ್ದಾರೆ. ತಮ್ಮ ಸುಖಾಗಮನ ಬಯಸುವ ಎಂಬ ಚಿತ್ರದ ಮುಹೂರ್ತ ನೆರವೇರಿದೆ. ಇದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಖ್ಯ ಭೂಮಿಕೆಯಲ್ಲಿ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಮೇನಹಳ್ಳಿ ಜಗನ್ನಾಥ್ ಅವರು, ಅಂದರೆ ಹೊಂದಿಸಿ ಬರೀರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಎಂಬ ಯಶಸ್ವಿ ಚಿತ್ರಗಳ ನಿರ್ದೇಶಕ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಪ್ಯಾರ್ ಚಿತ್ರದ ರಾಯಭಾರಿಯಾಗಿ ನಾನಿರುವೆ ಎಂಬ ಹಾಡು ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿ ನೋಡ್ಬೋದು. ನಾ ನಿನಗೆ ಎಂಬ ಹಾಡು ಮೆಜೆಸ್ಟಿಕ್ 2 ಚಿತ್ರದಿಂದ ಭರತ್ ಅವರು ನಟನೆ ಮಾಡಿರುವಂಥ ಚಿತ್ರ. ಈ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಮತ್ತು ಈ ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಲವ್ ಮಾಕ್ಟೇಲ್ 3 ಚಿತ್ರದ ಒಬ್ಬಂಟಿಯಾದೆ ನಾ ಎಂಬ ಹಾಡು ಯೂಟ್ಯೂಬಲ್ಲಿ ಬಿಡುಗಡೆ ಆಗಿದೆ. ಧನ್ವೀರ್ ಅವರ ನಟನೆಯ ಹಯಗ್ರೀವ ಎಂಬ ಚಿತ್ರದ ಆಕ್ಷನ್ ಟೀಸರ್ ಬಿಡುಗಡೆ ಆಗಿದೆ. ಆದಿತ್ಯ ನಟನೆಯ ವೀರಕಂಬಳ ಎಂಬ ಚಿತ್ರದ ಟ್ರೈಲರ್ ಯೂಟ್ಯೂಬಲ್ಲಿ ಬಿಡುಗಡೆ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪುತ್ರ ಆಯುಷ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇವರು ನಟಿಸುತ್ತಿರುವಂಥ ಚಿತ್ರದ 25 ದಿನಗಳ ಶೆಡ್ಯೂಲ್ ಕಾಶ್ಮೀರದಲ್ಲಿ ನಡೀತಾ ಇದೆ. ಕನ್ನಡ ಚಲನಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ವೀಕ್ಷಿಸಿ, ಪ್ರೋತ್ಸಾಹಿಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.